3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 231 ಸಾಕ್ಷಿಗಳ ಬಗ್ಗೆ ಉಲ್ಲೇಖ ಆಗಿದೆ. 3 ಪ್ರತ್ಯೇಕ ಸಾಕ್ಷಿ, 56 ನೋಡಿ ಸಾಕ್ಷಿಗಳು, NTFSL ರಿಪೋರ್ಟ್, CFSL ರಿಪೋರ್ಟ್ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಒಟ್ಟು 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ತನಿಖಾಧಿಕಾರಿಗಳು ಈಗ ಕೋರ್ಟ್ಗೆ ತಂದಿದ್ದಾರೆ. ನ್ಯಾಯಾಧೀಶರು ತಮ್ಮ ಪೀಠಕ್ಕೆ ಆಗಮನ ಆಗ್ತಾ ಇದ್ದಂತೆ ಅದನ್ನ ಸಲ್ಲಿಕೆ ಮಾಡ್ತಾರೆ. 3991 ಪುಟಗಳ ಭವಿಷ್ಯ, ಈಗ ಡಿ ಗ್ಯಾಂಗ್ ಕೃತ್ಯ ಹೇಗಿತ್ತು, ಹೇಗೆಲ್ಲ ಪ್ಲಾನ್ ಮಾಡ್ತು, ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಒಟ್ಟು 8 FSL ರಿಪೋರ್ಟ್ ಅನ್ನ ಉಲ್ಲೇಖ ಮಾಡಲಾಗಿದೆ. 8 FSL ರಿಪೋರ್ಟ್, ಅದರ ಜೊತೆಯಲ್ಲಿ CFSL ರಿಪೋರ್ಟ್ ಕೂಡ ಉಲ್ಲೇಖ ಮಾಡಲಾಗಿದೆ. 161 ಸ್ಟೇಟ್ಮೆಂಟ್ ಎಷ್ಟು, 164 ಸ್ಟೇಟ್ಮೆಂಟ್ ಎಷ್ಟು, ಇಂಚಿಂಚು ಮಾಹಿತಿ ಕೂಡ ಚಾರ್ಜ್ ಶೀಟ್ ನಲ್ಲಿದೆ. 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಈಗ 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿರುವಂತಹ ಪೊಲೀಸರು, ಕಾಮಾಕ್ಷಿ ಪಾಳ್ಯ ಪೊಲೀಸರು. ಏನೆಲ್ಲ ಇರಬಹುದು ಅಂತೇಳಿ ಊಹೆ ಮಾಡ್ಕೊಳ್ಳಿ. ಕೆಲವೇ ಕ್ಷಣಗಳಲ್ಲಿ ಚಾರ್ಜ್ ಶೀಟ್ ನ ಒಂದಷ್ಟು ಅಂಶಗಳನ್ನ ನಿಮ್ಮ ಮುಂದೆ ಇಡೋದು ರಿಪಬ್ಲಿಕ್ ಕನ್ನಡ. ನೋ ಡೌಟ್, ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಇದೆ, ಯಾವೆಲ್ಲ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ ನೋಡಿ. ಚಾರ್ಜ್ ಶೀಟ್ ನ ಪ್ರತಿಗಳಿರುವಂತಹ ಬಾಕ್ಸ್, ಅದನ್ನ ಕೋರ್ಟ್ನ ಆವರಣಕ್ಕೆ ತಂದು ಅದನ್ನ ಓಪನ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇದ್ದ ಸಂದರ್ಭದ ದೃಶ್ಯಾವಳಿ. ಆ ಚಾರ್ಜ್ ಶೀಟ್ ಇದೆಯಲ್ಲ, ಈಗ ಕೋರ್ಟ್ ನಲ್ಲಿ ಸಲ್ಲಿಕೆ ಆಗಿದೆ. ಅದು ಸರ್ಟಿಫೈಡ್ ಕಾಪಿ ಆಗಬೇಕೀಗ, CC ಆಗಬೇಕು, ಅಂದ್ರೆ ಸರ್ಟಿಫೈಡ್ ಕಾಪಿ ಆಗಬೇಕು. ಆ ಬಳಿಕ ಅದು ಇಷ್ಟು ದಿನ ಕಾಯ್ಕೊಂಡಿದ್ರಲ್ಲ ಆರೋಪಿಗಳ ಪರ ವಕೀಲರು, ಅವರು ಆ ಕಾಪಿನ ತೆಗೆದುಕೊಳ್ತಾರೆ. ಅದರ ಆಧಾರದಲ್ಲಿ ಮುಂದಿನ ಕಾನೂನು ಸಮರ ಶುರುವಾಗುತ್ತೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಒಟ್ಟು 231 ಸಾಕ್ಷಿ, ಅದರಲ್ಲಿ 161 ಸ್ಟೇಟ್ಮೆಂಟ್, 70 ಹೇಳಿಕೆಗಳು. 161 ಅಂದ್ರೆ ಪೊಲೀಸರ ಮುಂದೆ ಕೊಡುವಂತಹ ಹೇಳಿಕೆ, 70 ಜನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟು 231 ಸಾಕ್ಷಿ, ಅದರಲ್ಲಿ CRPC 161 ಅಡಿಯಲ್ಲಿ 70 ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ ಪೊಲೀಸರು. 10 ಕಡತಗಳ ಚಾರ್ಜ್ ಶೀಟ್, 10 ಕಡತಗಳ ಚಾರ್ಜ್ ಶೀಟ್. ಅದು 3991 ಪುಟಗಳ ಚಾರ್ಜ್ ಶೀಟ್, 7 ಕಡತಗಳಿದೆ ಎನ್ನುವ ಮಾಹಿತಿ. 161 ಸ್ಟೇಟ್ಮೆಂಟ್, CRPC 161 ಸ್ಟೇಟ್ಮೆಂಟ್, 70 ಜನ ಕೊಟ್ಟಿದ್ದಾರೆ. 7 ಸಂಪುಟಗಳ 10 ಕಡತಗಳು, 7 ಸಂಪುಟಗಳ 10 ಕಡತಗಳು. ವೀಕ್ಷಕರೇ, ನಿಮಗೊಂದು ಗೊತ್ತಿರಲಿ, ಇದು ಈಗ ಸಲ್ಲಿಕೆ ಆಗಿರುವಂತದ್ದು ಮಧ್ಯಂತರ ಚಾರ್ಜ್ ಶೀಟ್. ಇನ್ನೂ ಕೆಲ ದಿನಗಳ ಬಳಿಕ ಅಂತಿಮ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಇಷ್ಟು ದಿನ ನಡೆದಿದ್ದು ಕೇವಲ ಟ್ರೈಲರ್ ಅಷ್ಟೇ. ಪಿಕ್ಚರ್ ಇವತ್ತಿನಿಂದ ಶುರುವಾಗುತ್ತೆ. ಯಾರ್ಯಾರ ಪಾತ್ರ ಎಂಥದ್ದು, ಇಷ್ಟು ದಿನ ಅಯ್ಯೋ ನಾನೇನು ತಪ್ಪು ಮಾಡಿಲ್ಲ ಅಂತೇಳಿ ನೌಟಂಕಿ ಆಟಗಳನ್ನ ಆಡ್ತಿದ್ರಲ್ಲ, ಅದೆಲ್ಲವೂ ಕೂಡ ಈಗ ಬಹಿರಂಗ ಆಗುತ್ತೆ. ಯಾರ ಪಾತ್ರ ಏನೇನು ಅಂತೇಳಿ. ಇಷ್ಟು ತನಿಖೆಯನ್ನು ನಡೆಸಿರುವಂತ ತನಿಖಾಧಿಕಾರಿಗಳ ತಂಡ 17 ಜನ ಆರೋಪಿಗಳ ಪಾತ್ರ ಏನು, ಎಂಥದ್ದು ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ಗಮನದಲ್ಲಿಟ್ಕೋಬೇಕು. A1 ಆರೋಪಿಯಿಂದ A17 ಆರೋಪಿವರೆಗೂ ಕೂಡ ಸ್ಥಾನಪಲ್ಲಟ ಆಗಿದ್ಯಾ, ಅದು ಕೂಡ ಈಗ ಗೊತ್ತಾಗುತ್ತೆ. ಅದೆಲ್ಲೂ ಕೂಡ ಜಸ್ಟ್ ನಂಬರ್ ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಚಾರ. ರಿಪಬ್ಲಿಕ್ ಕನ್ನಡ ಇವತ್ತು ಮೆಗಾ ಕವರೇಜ್ ಅನ್ನ ಮಾಡ್ತಾ ಇದೆ. ಮೆಗಾ ಕವರೇಜ್. ನಮ್ಮ ಅಷ್ಟೂ ಜನ ತಂಡ ಪ್ರತಿಯೊಂದು ಜಾಗದಿಂದಲೂ ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ.
ನೋಡಿ, ಒಂದು ಪಟ್ಟಣಗೆರೆ ಶೆಡ್ನಿಂದ ನಮ್ಮ ಶ್ರೀಪಾದ್ ಪಾಟೀಲ್ ಇದ್ದಾರೆ, ಕೋರ್ಟ್ನ ಹೊರಭಾಗದಿಂದ ಮಾದೇಶ್ ಇದ್ದಾರೆ, ಮತ್ತೊಂದು ಕಡೆ ಬಾಡಿಯನ್ನು ಎಸೆದಂಥ ಜಾಗದಿಂದ ನಮ್ಮ ಪ್ರತಿನಿಧಿ ವೀರೇಶ್ ಇದ್ದಾರೆ. ಎಲ್ಲರೂ ಕೂಡ ಎಲ್ಲ ಜಾಗದಿಂದಲೂ ಕೂಡ ಇವತ್ತು ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಿದ್ದಾರೆ. ಇವತ್ತು ನಮ್ಮ ಇಬ್ಬರು ರಿಪೋರ್ಟ್ಗಳೀಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪಟ್ಟಣಗೆರೆ ಶೆಡ್ನಿಂದ ಶ್ರೀಪಾದ್ ಪಾಟೀಲ್ ಹಾಗೆ ACMM ಕೋರ್ಟ್ನಿಂದ ಮಾದೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ನಾನು ಶ್ರೀಪಾದ್ ಬಳಿ ಹೋಗ್ತೀನಿ, ಬರ್ತೀನಿ, ಮತ್ತೆ ಅಪ್ಡೇಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನ್ಯಾಯಾಧೀಶರು ತಮ್ಮ ಪೀಠಕ್ಕೆ ಆಗಮನ ಆಗ್ತಾ ಇದ್ದಂತೆ ತನಿಖಾಧಿಕಾರಿಗಳು 3991 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. 3991 ಪುಟಗಳ ಚಾರ್ಜ್ ಶೀಟ್, 7 ಸಂಪುಟಗಳ 10 ಕಡತಗಳನ್ನ ಸಲ್ಲಿಕೆ ಮಾಡಿದ್ದಾರೆ. 24ನೇ ACMM ಕೋರ್ಟ್ನ ನ್ಯಾಯಾಧೀಶರು ತಮ್ಮ ಪೀಠಕ್ಕೆ ಆಗಮನ ಆಗ್ತಾ ಇದ್ದಂತೆ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಮಾಹಿತಿಯನ್ನು ಕೊಡೋದಕ್ಕೆ ಮಾದೇಶ್ ಹಾಗೂ ಶ್ರೀಪಾದ್ ಪಾಟೀಲ್ ಇಬ್ರು ಕೂಡ ಜಾಯ್ನ್ ಆಗಿದ್ರು. ಮೊದಲಿಗೆ ಮಾದೇಶ್ ಬಳಿ ಹೋಗ್ತೀನಿ. ಮಾದೇಶ್, ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ವಾಟ್ ನೆಕ್ಸ್ಟ್? ನಾಗೇಂದ್ರ ಬಾಬು, ಈಗಾಗಲೇ ಈ ಒಂದು ಕೇಸ್ನಲ್ಲಿ ಪ್ರಮುಖ ಘಟ್ಟ ಅಂತಲೇ ಹೇಳ್ಬೋದು. ಇಷ್ಟು ದಿನಗಳ ಕಾಲ ಪೊಲೀಸರು ಏನೆಲ್ಲ ತನಿಖೆಯನ್ನು ಮಾಡಿದ್ದಾರೆ, ಅದರಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷಿಗಳು ಪತ್ತೆಯಾಗಿದೆ ಅನ್ನುವಂಥದ್ದು ದೊಡ್ಡ ವಿಚಾರ ಇದರಲ್ಲಿ. ಯಾಕಂದರೆ ದರ್ಶನ್ ವಿರುದ್ಧ ಏನೂ ಇಲ್ಲ, ದರ್ಶನ್ ವಿರುದ್ಧ ಅಭಿಮಾನಿಗಳು ಯಾವ ರೀತಿ ಹೊರಗಡೆ ಆ ಒಂದು ಪ್ರತಿಕ್ರಿಯೆಗಳನ್ನು ಕೊಡ್ತಿದ್ರು ಅನ್ನುವಂಥದ್ದು ಕೂಡ ಗಮನಿಸಿದ್ದೇವೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಇಲ್ಲಿ ಈ ಒಂದು ಕೇಸ್ನ ಪ್ರಮುಖ ಅಟ್ರಾಕ್ಷನ್ ಆಗಿರುವಂತಹ ಆರೋಪಿ 2ನೇ ಸ್ಥಾನದಲ್ಲಿರುವಂತಹ ದರ್ಶನ್ ವಿರುದ್ಧ ಪ್ರಮುಖ ಸಾಕ್ಷ್ಯಗಳನ್ನು ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸುಮಾರು 3991 ಪುಟಗಳುಳ್ಳಂತಹ ಚಾರ್ಜ್ ಶೀಟನ್ನು, ಸಮಗ್ರ ಚಾರ್ಜ್ ಶೀಟನ್ನು ಈಗ 24ನೇ ACMM ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥ ಕೆಲಸವನ್ನು ತನಿಖಾ ತಂಡ ಮಾಡಿದೆ. ACP ಚಂದನ್ ಅವರ ನೇತೃತ್ವದಲ್ಲಿ ಒಂದು ಕೇಸ್ನ ತನಿಖೆ ನಡೆದಿತ್ತು. ತನಿಖಾಧಿಕಾರಿ ಚಂದನ್ ಇಷ್ಟು ದಿನಗಳ ಕಾಲ ತನಿಖೆ ಮಾಡಿರುವಂತಹ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಅದರಲ್ಲಿ ಎಷ್ಟು ಜನ ಸಾಕ್ಷಿಗಳನ್ನು ಕಲೆ ಹಾಕಲಾಗಿದೆ, ಎಷ್ಟು ಜನ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ. ಆ ಒಂದು ಶೆಡ್ನಲ್ಲಿ ಇದ್ದಂತಹ ಆ ಒಂದು ದಿನಗಳಲ್ಲಿ, ಅಂದರೆ ಕೊಲೆ ನಡೆದಂಥ ದಿನಗಳಲ್ಲಿ 3 ಜನ ನೋಡಿದಂತಹ ಪ್ರತ್ಯಕ್ಷ ಸಾಕ್ಷಿಗಳನ್ನು ಅವರಿಂದ ಹೇಳಿಕೆಗಳನ್ನು ಪಡೆದಿರೋದಾಗಿ ಅಫಿಷಿಯಲ್ ಆಗಿ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಜೊತೆಗೆ ಇದರಲ್ಲಿ 27 ಜನರ 164 ಹೇಳಿಕೆ, ನ್ಯಾಯಾಧೀಶರ ಮುಂದೆ ಅವರು ಏನು ಕಂಡಿದ್ದಾರೆ ಪ್ರತ್ಯಕ್ಷವಾಗಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ 27 ಜನ 164 ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಅದನ್ನು ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಅಂಶವಾಗಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ವಿಚಾರ ಅಂದರೆ 164 ಹೇಳಿಕೆಗಳನ್ನು 27 ಜನ ಕೊಟ್ಟಿರೋದು ಈ ಒಂದು ಕೇಸ್ನಲ್ಲಿ ತುಂಬ ಪ್ರಮುಖ ಅಂಶ ಆಗುತ್ತೆ. ಜೊತೆಗೆ ಈಗಾಗಲೇ 70 ಜನರ ಹೇಳಿಕೆಗಳನ್ನು ಕೂಡ 161 ಹೇಳಿಕೆಯಲ್ಲಿ, ಅಂದರೆ ವಿಟ್ನೆಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಪೊಲೀಸ್ ತನಿಖಾ ತಂಡ ಈ ಒಂದು ಕೇಸ್ನಲ್ಲಿ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಲಾಗಿದೆ. ಪ್ರತ್ಯಕ್ಷ ಸಾಕ್ಷಿಗಳು 3 ಜನ ಮತ್ತು 27 ಜನ 164 ಹೇಳಿಕೆ ಮತ್ತು ಜೊತೆಗೆ 70 ಜನ 161 ಹೇಳಿಕೆಗಳನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ